ನಮಸ್ಕಾರ ವೃಷಭ ರಾಶಿಯವರೇ, ಸಮಾಧಾನವಾಗಿ ಒಂದು ಕಡೆ ಕುಳಿತುಕೊಳ್ಳಿ. ಯಾಕಂದರೆ ಇಂದು ನಾನು ಹೇಳಲಿರುವ ವಿಷಯ ನಿಮ್ಮ ಎದೆ ಬಡಿತವನ್ನು ಹೆಚ್ಚಿಸಬಹುದು. ನೀವು ಕಳೆದ ಕೆಲವು ವರ್ಷಗಳಿಂದ ಎಷ್ಟು ಹೋರಾಟ ಮಾಡಿದ್ದೀರಿ ಎಂಬುದು ಜಗತ್ತಿಗೆ ತಿಳಿಯದೇ ಇರಬಹುದು, ಆದರೆ ಬ್ರಹ್ಮಾಂಡಕ್ಕೆ ತಿಳಿದಿದೆ. ಅತಿಯಾದ ನಂಬಿಕೆಯಿಂದ ಮೋಸ ಹೋಗಿದ್ದೀರಿ. ಕೈಯಲ್ಲಿದ್ದ ಹಣ ನೀರಿನಂತೆ ಖಾಲಿಯಾಗ್ತಿದೆಯೇ? ಎಲ್ಲವೂ ಇದ್ರೂ ನೆಮ್ಮದಿ ಇಲ್ವಾ? ಹಾಗಿದ್ರೆ ಕೇಳಿ, 2026ರ ಈ ಫೆಬ್ರವರಿ 17ರ ಫಲ್ಗುಣ ಅಮಾವಾಸ್ಯೆ ನಿಮ್ಮ ಬದುಕಿನ ದಿಕ್ಸೂಚಿಯನ್ನೇ ಬದಲಿಸಲಿದೆ. ವೃಷಭ ರಾಶಿಯ ಅಧಿಪತಿ ಶುಕ್ರ ಗ್ರಹ ಈ ಸಮಯದಲ್ಲಿ ಪಡೆಯುತ್ತಿರುವ ಒಂದು ವಿಶೇಷ ಶಕ್ತಿ ಏನು? ಈ ಅಮಾವಾಸ್ಯೆಗೂ ಮುನ್ನ ನಿಮ್ಮ ಮನೆಯಲ್ಲಿ ಆಗುವ 5 ನಿಗೂಢ ಬದಲಾವಣೆಗಳು ಏನು? ಈ 30 ನಿಮಿಷಗಳ ವಿಡಿಯೋ ನಿಮ್ಮ ಜೀವನದ ಗೇಮ್ ಚೇಂಜರ್ ಆಗಲಿದೆ. ಕೊನೆವರೆಗೂ ನೋಡಿ, ಯಾಕಂದರೆ ಸಣ್ಣ ತಪ್ಪು ದೊಡ್ಡ ನಷ್ಟಕ್ಕೆ ಕಾರಣವಾಗಬಹುದು. ವೃಷಭ ರಾಶಿಯವರು ಅಂದರೆ ತಾಳ್ಮೆಯ ಶಿಖರ, ಆದರೆ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ತಾಳ್ಮೆ ಪರೀಕ್ಷೆ ಆಗ್ತಿದೆ. ಶನಿಯ ಅರ್ಧಾಷ್ಟಮ ಅಥವಾ ಅಷ್ಟಮ ದೃಷ್ಟಿಯ ಪ್ರಭಾವದಿಂದ ನೀವು ಅನುಭವಿಸುತ್ತಿರುವ ನೋವುಗಳು ಈಗ ಅಂತ್ಯವಾಗುವ ಸಮಯ ಬಂದಿದೆ. ಮಾನಸಿಕ ಸ್ಥಿತಿ: ಸಣ್ಣ ವಿಷಯಕ್ಕೂ ಅಳು ಬರೋದು ಅಥವಾ ವಿಪರೀತ ಖಿನ್ನತೆ. ಆರ್ಥಿಕ ಸ್ಥಿತಿ: ಸಂಪಾದನೆ ಇದ್ರೆ, ಆದರೆ ಉಳಿತಾಯ 0. ಹಳೆಯ ಸಾಲಗಳು ನಿಮ್ಮನ್ನು ಬೆನ್ನಟ್ಟುತ್ತವೆ. ಸಂಬಂಧ: ನೀವು ಅತಿ ಹೆಚ್ಚು ಪ್ರೀತಿಸುವವರೇ ನಿಮ್ಮನ್ನು ತಪ್ಪು ತಿಳಿದಿದ್ದಾರೆ. ಅಮಾವಾಸ್ಯೆ ಬರುವ ಮೊದಲೇ ನಿಮ್ಮ ರಾಶಿಗೆ ಪ್ರಕೃತಿ ಕೆಲವು ಸಂಕೇತಗಳನ್ನು ನೀಡುತ್ತದೆ. ಗಂಟಲಿನಲ್ಲಿ ಕಿರಿಕಿರಿ: ವೃಷಭ ರಾಶಿಯವರು ಗಂಟಲಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸಬಹುದು. ಶುಭ ಶಕುನ: ಇದ್ದಕ್ಕಿದ್ದಂತೆ ಬಿಳಿ ಹಸು ನಿಮ್ಮ ಮನೆ ಹತ್ತಿರ ಬರೋದು ಅಥವಾ ಬಿಳಿ ಹೂವುಗಳು ಕಾಣಿಸೋದು. ಸಾಲಗಾರರ ಸಂಪರ್ಕ: ಹಳೆ ಸಾಲಗಾರರು ಅಥವಾ ಹಣ ಕೊಡಬೇಕಾದವರು ಇದ್ದಕ್ಕಿದ್ದಂತೆ ಫೋನ್ ಮಾಡಬಹುದು. ಮನೆಯಲ್ಲಿ ಸುಗಂಧ: ಕಾರಣವಿಲ್ಲದೆ ಮನೆಯಲ್ಲಿ ಮಲ್ಲಿಗೆ ಅಥವಾ ಚಂದನದ ವಾಸನೆ ಬರೋದು, ಇದು ಲಕ್ಷ್ಮಿ ಆಗಮನದ ಮುನ್ಸೂಚನೆ. ವಾಹನ ತೊಂದರೆ: ನಿಮ್ಮ ವಾಹನ ಪದೇ ಪದೇ ರಿಪೇರಿಗೆ ಬರೋದು ಅಥವಾ ಟೈರ್ ಪಂಕ್ಚರ್ ಆಗೋದು. ಅಮಾವಾಸ್ಯೆ ರಾಜಯೋಗ ಪರಿಹಾರಗಳು: ವೃಷಭ ರಾಶಿಯವರಿಗೆ ಶುಕ್ರನು ಅಧಿಪತಿ, ಆದ್ದರಿಂದ ನೀವು ಈ ದಿನ ಐಶ್ವರ್ಯ ಮತ್ತು ಶಾಂತಿಯನ್ನು ಪಡೆಯಲು ಈ ಕೆಲಸ ಮಾಡಲೇಬೇಕು. ಲಕ್ಷ್ಮಿ ಪೂಜೆ: ಫೆಬ್ರವರಿ 17ರ ಸಂಜೆ 6ರಿಂದ 8ರ ಒಳಗೆ ಮಹಾಲಕ್ಷ್ಮಿಗೆ ಗುಲಾಬಿ ಹೂಗಳನ್ನು ಸಮರ್ಪಿಸಿ. ದಕ್ಷಿಣೆ ದಾನ: ಬಿಳಿ ಬಣ್ಣದ ವಸ್ತುಗಳು, ಅಕ್ಕಿ, ಸಕ್ಕರೆ ಅಥವಾ ಹಾಲು ಬಡವರಿಗೆ ದಾನ ಮಾಡಿ. ಇದು ನಿಮ್ಮ ಭಾಗ್ಯದ ಬಾಗಿಲನ್ನು ತೆರೆದಿದೆ. ಉಪ್ಪಿನ ನೀರಿನ ಸ್ನಾನ: ನಕಾರಾತ್ಮಕ ದೃಷ್ಟಿದೋಷ ಹೋಗಲಾಡಿಸಲು ಕಲ್ಲುಪ್ಪು ಹಾಕಿದ ನೀರಿನಲ್ಲಿ ಸ್ನಾನ ಮಾಡಿ. ಸಂಗೀತ ಚಿಕಿತ್ಸೆ: ಈ ದಿನ ಶ್ರೀ ಸೂಕ್ತ ಅಥವಾ ಲಲಿತ ಸಹಸ್ರನಾಮ ಪಠಣೆ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರುವ ವಾಸ್ತುದೋಷ ನಾಶವಾಗ್ತದೆ. ಅಮಾವಾಸ್ಯೆಯ ಮರುದಿನದಿಂದಲೇ ವೃಷಭ ರಾಶಿಯವರ ಬದುಕಿನಲ್ಲಿ ಮಿರಾಕಲ್ ಶುರುವಾಗ್ತದೆ. ವ್ಯಾಪಾರ: ಹೊಸ ಡೀಲ್ಗಳು ಕುದುರುತ್ತವೆ. ಅರ್ಧಕ್ಕೆ ನಿಂತಿದ್ದ ಕಟ್ಟಡ ಕೆಲಸ ಅಥವಾ ಆಸ್ತಿ ವ್ಯವಹಾರ ಪೂರ್ಣಗೊಳ್ಳಲಿದೆ. ಸಂತಾನ ಭಾಗ್ಯ: ದೀರ್ಘಕಾಲದ ಮಗುವಿನ ನಿರೀಕ್ಷೆಯಲ್ಲಿದ್ದವರಿಗೆ ಈ ಅಮಾವಾಸ್ಯೆ ಶುಭ ಸುದ್ದಿ ತರಲಿದೆ. ವಿದೇಶಿ ಪ್ರಯಾಣ: ಉದ್ಯೋಗಕ್ಕಾಗಿ ವಿದೇಶಕ್ಕೆ ಹೋಗುವ ಹಂಬಲವಿದ್ದರೆ ಮಾರ್ಗ ಸುಗಮವಾಗಲಿದೆ. ವೃಷಭ ರಾಶಿಯವರೇ, ನೀವು ವಜ್ರದಂತೆ ಹೊಳೆಯುವ ಸಮಯ ಬಂದಿದೆ. ಯಾರು ಏನೇ ಅಂದರೂ ಎಂದು ಕುಗ್ಬೇಡಿ. ಈ ಫೆಬ್ರವರಿ 17 ನಿಮ್ಮ ಬದುಕಿನ ಹೊಸ ಹುಟ್ಟು. ನಿಮ್ಮ ಜೀವನದಲ್ಲಿ ಈವರೆಗೂ ನಡೆದ ಪವಾಡ ಏನು? ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ನೀವು ವೃಷಭ ರಾಶಿಯವರಾಗಿದ್ದರೆ ಜೈ ಮಹಾಲಕ್ಷ್ಮಿ ಅಂತ ಕಮೆಂಟ್ ಮಾಡಿ. ನಿಮ್ಮ 5 ಜನ ಆತ್ಮೀಯ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಪ್ರಕೃತಿಯ ನಿಯಮದಂತೆ ನೀವು ಒಳ್ಳೆಯ ಮಾಹಿತಿಯನ್ನು ಹಂಚಿಕೊಂಡಾಗ ನಿಮಗೂ ಒಳ್ಳೆಯದಾಗ್ತದೆ. ಸದಾ ನಗ್ತಾ ಇರಿ. ಭಗವಂತನು ನಿಮ್ಮನ್ನು ಕಾಪಾಡಲಿ. ಧನ್ಯವಾದಗಳು.